ತುಮಕೂರಿಗರಿಗೆ ವಂಚನೆ ಮಾಡಿದ್ದ ಎಸ್ಎಲ್ವಿ ಮಾರ್ಟ್. ಕೋಟಿ ಕೋಟಿ ಹಣ ಸುಲಿಗೆ ಮಾಡಿದ್ದವರ ಮೇಲೆ ಎಫ್ಐಆರ್. ನಮ್ಮ ದುಡ್ಡು ಬರುತ್ತೋ ಇಲ್ವೋ ಅಂತಿದ್ದಾರೆ ಗ್ರಾಹಕರು. ತುಮಕೂರು ನಗರದ ಜಯನಗರ ಹಾಗೂ ಶೆಟ್ಟಿಹಳ್ಳಿ ರಸ್ತೆಯಲ್ಲಿದ್ದ ಎಸ್ಎಲ್ವಿ ಮಹಿಳಾ ಮಾರ್ಟ್ ಎಂಬ ಕಂಪನಿಯು ನಗರದ ಜನತೆಗೆ ವರ್ಕ್ ಫ್ರಂ ಹೋಂ ಕೆಲಸ ಕೊಡಿಸೋದಾಗಿ ಹಾಗೂ ಹೂಡಿಕೆ ಹಣದ ಆಧಾರದ ಮೇಲೆ ಸಂಬಳ ಕೊಡುವುದಾಗಿ ಜನರನ್ನ ನಂಬಿಸಿ ಕೋಟಿ ಕೋಟಿ ವಂಚನೆ ಮಾಡಿದ್ರು. ಸುಮಾರು 600 ರಿಂದ 650 ಮಂದಿ ಈ ಕಂಪನಿಯಲ್ಲಿ ಸುಮಾರು 85 ಕೋಟಿ ಹಣವನ್ನ ಹೂಡಿಕೆ ಮಾಡಿದ್ದು, ಕಳೆದ 2 ತಿಂಗಳಿನಿಂದ ಮಾರ್ಟ್ ಓಪನ್ ಮಾಡದೆ ಫೋನ್ಗೂ ಸಿಗದೇ ಇದ್ರು. ಈಗ ಬಯಲಾಗಿದ್ದು ಎಸ್ಎಲ್ವಿ ಮಾರ್ಟ್ನಿಂದ ತುಮಕೂರಿಗರಿಗೆ ಮಹಾ ಮೋಸ ಆಗಿದೆ ಎಂದು. ಎಸ್ಎಲ್ವಿ ಮಾರ್ಟ್ನಿಂದ ಮೋಸ ಹೋಗಿದ್ದೇವೆ ಎಂದು ಗೊತ್ತಾದ ಜನರು ಮಾರ್ಟ್ ಬಳಿ ಜಮಾಯಿಸಿ ಆಕ್ರೋಶ ಹೊರಹಾಕಿದ್ರು. ಕಂಪನಿಯಿಂದ ಮೋಸ ಹೋದ ಕೆಲವರು ದೂರನ್ನ ದಾಖಲಿಸಿದ್ದು, ಎಂಡಿ ಬೊಮ್ಮಲ ರಾಜೇಶ, ಎಸ್ಎಲ್ವಿ ಮಾರ್ಟ್ ಕಂಪನಿ ಮ್ಯಾನೇಜರ್ ಆದ ಕೆಜಿ ಕೃಷ್ಣಮೂರ್ತಿ, ಆತನ ಪತ್ನಿ ಪಾರ್ವತಮ್ಮ, ಮಗ ಹೇಮಂತ್ ಹಾಗೂ ಸಿಬ್ಬಂದಿ ಅಭಿಷೇಕ್, ಕಾವ್ಯ, ಪ್ರಜ್ವಲ್, ದುರ್ಗೇಶಪ್ಪ ಮೇಲೆ ಎಫ್ಐಆರ್ ದಾಖಲಾಗಿದೆ. ಎಸ್ಎಲ್ವಿ ಮಹಿಳಾ ಮಾರ್ಟ್ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾರ್ಟ್ನ ಮಾಲೀಕ ಹಾಗೂ 8 ಮಂದಿ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿರುವಂಥದ್ದು ಜಯನಗರ ವ್ಯಾಪ್ತಿಗೆ ಬರುತ್ತೆ. ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈಗಾಗಲೇ ಎಸ್ಎಲ್ವಿ ಮಾರ್ಟ್ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿರುವಂಥದ್ದು. 8 ಮಂದಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರುವಂಥದ್ದು. 46 ರಿಂದ 47 ಮಂದಿ ಈಗಾಗಲೇ ದೂರು ಕೊಟ್ಟಿರುವಂಥದ್ದು. 6 ಕೋಟಿ ವಂಚನೆ ಆಗಿದೆ ಅಂತ ಈಗ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಮಹಿಳೆಯರನ್ನ ಅವ್ರು ಗುರಿಯಾಗಿಸ್ಕೊಂಡು ಹಣದ ಆಮಿಷವನ್ನು ತೋರಿಸಿ ಮಹಿಳೆಯಿಂದ ಹೂಡಿಕೆ ಮಾಡಿಸ್ಕೊಂಡು ಈಗ ಇವರು ಪರಾರಿಯಾಗಿರುವಂಥದ್ದು. ಹಾಗಾಗಿ ವಂಚನೆ ಆರೋಪದಲ್ಲಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಇವರು ಮುಖ್ಯವಾಗಿ ಜಯನಗರದಲ್ಲಿ ಇವರು ಆಫೀಸ್ ಮಾಡಿಕೊಂಡು ಮಹಿಳೆಯರಿಗೆ ಈಗ ವಂಚನೆ ಮಾಡಿರುವಂಥ ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ತುಮಕೂರಿನಲ್ಲೇ 70 ರಿಂದ 80 ಕೋಟಿ ಇವರು ವಂಚನೆ ಮಾಡಿದರೆ ಎಂಬಂಥ ಶಂಕೆ ಕೂಡ ಈಗ ತನಿಖೆಯಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು. ಮತ್ತು ರಾಜ್ಯದ ವಿವಿಧೆಡೆ 7 ಕಡೆ ಈ ರೀತಿಯಾದಂಥ ಎಸ್ಎಲ್ವಿ ಮಾರ್ಟ್ಗಳನ್ನು ಓಪನ್ ಮಾಡಿ ಮಹಿಳೆಯರಿಗೆ ವಂಚನೆ ಮಾಡಿದ್ದಾರೆ ಎಂಬಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇರೋದು. ಒಟ್ಟಾರೆ ಮಹಿಳೆಯರನ್ನ ಗುರಿ ಹಾಕಿಸ್ಕೊಂಡು ಕೋಟಿ ಕೋಟಿ ಹಣವನ್ನು ಇವರು ವಂಚನೆ ಮಾಡಿರುವಂಥದ್ದು. ಹಾಗಾಗಿ ಕೋಟಿ ಕೋಟಿ ಹಣ ಇರೋದ್ರಿಂದ ಈಗ CIDಗೆ ಈ ಪ್ರಕರಣವನ್ನು ವರ್ಗಾವಣೆ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನು ಮಹಿಳೆಯರಿಗಾಗಿ ಊದುಬತ್ತಿ ತಯಾರಿಕೆ, ನೆಲವೊರೆಸುವ ಮಾಪ್ ಹಾಗೂ ಇನ್ನಿತರೆ ಕೆಲಸಗಳನ್ನ ವರ್ಕ್ ಫ್ರಂ ಹೋಂ ಕೆಲಸಗಳನ್ನ ಕೊಡಿಸುತ್ತೇವೆ ಹಾಗೂ ವರ್ಕ್ ಫ್ರಂ ಹೋಂ ಕೆಲಸಗಳಿಗೆ ಮಿಷನರಿಗಳನ್ನ ಕೊಡ್ತೇವೆ ಎಂದು ಹೂಡಿಕೆ ಮಾಡಿಸಿಕೊಂಡಿದ್ರಂತೆ. ಅಲ್ಲದೆ ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರೆ ತಿಂಗಳ ಒಳ್ಳೆ ಬಡ್ಡಿ ಬರುತ್ತೆ ಹಾಗೂ ಇಲ್ಲಿ ಹೂಡಿಕೆ ಮಾಡಿದ್ರೆ ತುಂಬಾ ಸೇಫ್, ಯಾವುದೇ ರೀತಿಯ ಫ್ರಾಡ್ ಆಗೋದಿಲ್ಲ ಅಂತ ಜನರಿಗೆ ಭರವಸೆಯನ್ನ ಕೊಟ್ಟಿದ್ರಂತೆ. ಕಂಪನಿಯ ಭರವಸೆಯನ್ನ ನಂಬಿದ ತುಮಕೂರಿನ 100 ಮಂದಿ 1 ಲಕ್ಷದಿಂದ 10 ಲಕ್ಷಕ್ಕೂ ಹೆಚ್ಚು ಹಣವನ್ನ ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರು. ಇದೀಗ ಕಂಪನಿಯ ಎಂಡಿ, ಮ್ಯಾನೇಜರ್ ಸೇರಿದಂತೆ ಹಲವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಆದ್ರೆ ನಮ್ಮ ಹಣ ಬರುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿ ಗ್ರಾಹಕರಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳನ್ನ ಪತ್ತೆ ಹಚ್ಚಿ ಗ್ರಾಹಕರ ಹಣವನ್ನ ವಸೂಲಿ ಮಾಡಿಕೊಡ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.